ವೆಲ್ಕಮ್ ಟು ಶ್ರಿವಿಕ್ ನ್ಯೂಸ್. ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಆಶ್ವೀಜ ಶುಕ್ಲ ಪಕ್ಷ ಪಾಡ್ಯದಿಂದ ದಶಮಿವರೆಗೂ ನಡೆಯುವ ಉತ್ಸವ ದಸರಾ. ದಸರಾ ಉತ್ಸವ ಅತಿ ವೈಭವದಿಂದ ನಡೆಯುವ ಹಬ್ಬ. ಭಕ್ತಿ ಭಾವದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದೇಶಾದ್ಯಂತ ಶೋಭಿಸುವ ಹಬ್ಬ. ಈ ದಸರಾ ಉತ್ಸವವನ್ನು ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ. ಈ ದಸರಾ ಹಬ್ಬವನ್ನು 10 ದಿನಗಳೇ ಏಕೆ ಮಾಡಬೇಕು? ದಸರಾ ಹಬ್ಬ ಕೆಟ್ಟತನದ ಮೇಲೆ ಒಳ್ಳೆತನದ ಗೆಲುವು, ಅಧರ್ಮದ ಮೇಲೆ ಧರ್ಮದ ಗೆಲುವು ಎಂದರ್ಥ. ಈ ದಸರಾ ಹಬ್ಬವನ್ನು ದೇಶದ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಆಚರಿಸುತ್ತಾರೆ. ದಸರಾದ ಕೊನೆಯ ದಿನದಂದು ಉತ್ತರ ಭಾರತದ ಯುಪಿ, ಬಿಹಾರ್ನಲ್ಲಿ ರಾಮ್ಲೀಲಾ ನಾಟಕವನ್ನು ಹಗಲು ಪ್ರದರ್ಶಿಸಿ ರಾವಣನ ಗೊಂಬೆಯನ್ನು ರಾತ್ರಿ ಸುಡುತ್ತಾರೆ. ಹಿಮಾಚಲ್ ಪ್ರದೇಶದಲ್ಲಿ ಕುಲ ದಸರಾ ಆಚರಿಸುತ್ತಾರೆ. ವೆಸ್ಟರ್ನ್ ರೀಜನ್ನಲ್ಲಿ ರಾವಣನ ಗೊಂಬೆಯ ದಹನದ ಜೊತೆಗೆ ದುರ್ಗಾ ಪೂಜೆಯನ್ನು ಮಾಡಿ ಮಾತೆಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ. ದಕ್ಷಿಣ ಭಾರತದ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಮನ್ನಿ ಮರವನ್ನು ಪೂಜಿಸುತ್ತಾರೆ. ಮೈಸೂರಿನಲ್ಲಿ ಚಾಮುಂಡಿ ದೇವಿಯನ್ನು ಅಂಬಾರಿಯ ಮೇಲೆ ಮೆರವಣಿಗೆಯನ್ನು ಮಾಡುತ್ತಾರೆ. ವೆಸ್ಟರ್ನ್ ಪ್ರದೇಶದಲ್ಲಿ ಮಹಿಳೆಯರು ಸಿಂಧೂರ್ ಕೇಲವನ್ನು ಆಚರಿಸಿ ದೇವಿಯನ್ನು ಪೂಜಿಸಿ ವಿಸರ್ಜನೆ ಮಾಡುತ್ತಾರೆ. ಯಾಕೆ ಈ ದಸರಾ ಹಬ್ಬವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಆಚರಿಸುತ್ತಾರೆ? ಇದರ ಅಂತರಾತ್ಮವೇನು? ಭಾರತೀಯರಾದ ನಾವು ಈ ಸತ್ಯ ಶೋಧನೆಯ ವಿಷಯವನ್ನು ತಿಳಿಯಲೇಬೇಕು. ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಧರ್ಮದ ಮೇಲೆ ಅಧರ್ಮದ ಗೆಲುವನ್ನು ಆಚರಿಸುವ ರೂಢಿಯೇ ಈ ದಸರಾ. ನಾವು ಈ ಕಲಿಯುಗದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಹೇಳುವ ವೈಜ್ಞಾನಿಕ ಆಧ್ಯಾತ್ಮಿಕ ಚಿಂತನವೇ ಈ ದಸರಾ. ಕೃತಯುಗ ಇದು ಮಾರ್ಕಂಡೇಯ ಪುರಾಣದಲ್ಲಿನ ದೇವಿ ಮಹತ್ವಂ ಇಂದ ತೆಗೆದುಕೊಂಡ ವಿಷಯವಾಗಿದೆ. ಪೂರ್ವಕಾಲದಲ್ಲಿ ಸವರ್ಣ ಮನು ಪರಿಪಾಲನೆಯ 8ನೇ ಮನ್ವಂತರ ನಡೆಯುತ್ತಿರುವ ಸಮಯ. ಆಗ ಮಹಿಷಾಸುರ ಅಸುರರಿಗೆ ಅಧಿಪತಿಯಾಗಿದ್ದ. ಮಹಿಷ ಎಂದರೆ ಎಮ್ಮೆ ಅಂತ. ಎಮ್ಮೆ ತಲೆ ಇರುವ ಅಸುರ ಈ ಮಹಿಷಾಸುರ. ಇವನ ತಾಯಿ ಧನು, ತಂದೆ ಕಶ್ಯಪ. ಮಹಿಷಾಸುರ ಎಲ್ಲ ಅಸುರರಂತೆ ಬ್ರಹ್ಮದೇವರನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು. ಬಿಸಿಲು ಮಳೆ ಗಾಳಿಗೆ ಜಗ್ಗಲಿಲ್ಲ. ಆ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷನಾದನು. ಮಹಿಷಾಸುರ ಅಮರತ್ವದ ವರವನ್ನು ಕೇಳಲು, ಆ ವರವನ್ನು ಕೊಡುವ ಶಕ್ತಿ ನನ್ನ ಬಳಿಯಲ್ಲಿ ಇಲ್ಲ. ಅದನ್ನು ಬಿಟ್ಟು ಬೇರೆ ಯಾವ ವರವನ್ನಾದರೂ ಕೇಳು ಅಂದ ಬ್ರಹ್ಮ. ಆಗ ಮಹಿಷಾಸುರ ಹೀಗೆ ಯೋಚಿಸಿದ, ಎಲ್ಲ ದೇವರುಗಳಲ್ಲಿ ಪುರುಷರೇ ಪ್ರಧಾನ ಅಂತ. ಯೋಚಿಸಿದ ನಂತರ ಈ ಪ್ರಪಂಚದಲ್ಲಿ ಇರುವ ಪುರುಷ ದೇವರಿಂದಾಗಲಿ ಪುರುಷ ಜಂತುಗಳಿಂದಾಗಲಿ ನನಗೆ ಮರಣ ಬಾರದಂತೆ ವರವನ್ನು ಕೊಡು ಎಂದ. ಬ್ರಹ್ಮ ತಥಾಸ್ತು ಅಂತ ವರವನ್ನು ಕೊಟ್ಟು ಮಾಯವಾದರು. ಇತ್ತ ಮಹಿಷಾಸುರನಲ್ಲಿ ಅಧಿಕಾರದ ದಾಹ ಆವರಿಸುತ್ತದೆ. ಪಡೆದ ವರದಿಂದ ತ್ರಿಲೋಕವನ್ನು ಜಯಿಸಲು ಹೊರಡುತ್ತಾನೆ. ಒಂದು ಕಡೆ ದೇವರ ಅಧಿಪತಿ ಇಂದ್ರ, ಇನ್ನೊಂದು ಕಡೆ ಅಸುರರ ಅಧಿಪತಿ ಮಹಿಷಾಸುರ. ಇವರ ನಡುವೆ 1 ಸಂವತ್ಸರ ಯುದ್ಧ ನಡೆಯುತ್ತದೆ. ರಾಕ್ಷಸರಿಂದ ಸೋತು ಹೋದ ದೇವತೆಗಳೆಲ್ಲರೂ ನಿಸ್ಸಹಾಯದಿಂದ ಬ್ರಹ್ಮದೇವರ ಬಳಿ ಹೋದರು. ಅವರೆಲ್ಲರೂ ವಿಷ್ಣುವು ಶಿವನು ಇರುವ ಜಾಗಕ್ಕೆ ಹೋಗಿ ನಡೆದುದೆಲ್ಲವನ್ನೂ ವಿವರಿಸಿದರು. ಇಂದ್ರ, ಸೂರ್ಯ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ ಇತರ ದೇವತೆಗಳ ಅಧಿಕಾರವೆಲ್ಲ ತನ್ನದೇ ಎಂದು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಮಹಿಷಾಸುರ. ದೇವತೆಗಳೆಲ್ಲ ಸಾಧಾರಣ ಮಾನವರಂತೆ ಭೂಮಿ ಮೇಲೆ ಸಂಚರಿಸಲು ಶಿವಕೇಶವರ ಕಣ್ಣು ಕೆಂಪೇರಿತು. ವಿಷ್ಣು ಮುಖದಿಂದ ಬಂದ ತೇಜಸ್ಸಿನೊಂದಿಗೆ ಬ್ರಹ್ಮ ಶಿವನ ತೇಜಸ್ಸು ಜೊತೆ ಸೇರಿತು. ತ್ರಿಮೂರ್ತಿಗಳ ತೇಜಸ್ಸಿನೊಂದಿಗೆ ಇಂದ್ರ, ಸೂರ್ಯ, ಅಗ್ನಿ ಇತರೆ ಎಲ್ಲ ದೇವತೆಗಳ ತೇಜಸ್ಸು ಜೊತೆ ಸೇರಿತು. ಹೀಗೆ ಸೇರಿದ ತೇಜಸ್ಸು ಜ್ವಾಲೆಯನ್ನು ಕಕ್ಕುವ ಅಗ್ನಿ ಪರ್ವತದಂತೆ ಕಂಡಿತು. ಇದು ಒಂದು ಸ್ತ್ರೀ ರೂಪವಾಗಿ ಪರಿವರ್ತನೆಯಾಯಿತು.
ಒಂದೊಂದು ದೇವರ ಕೊಡುಗೆಯ ತೇಜಸ್ಸುಗಳಿಂದ ಆ ಸ್ತ್ರೀ ರೂಪದ ಒಂದೊಂದು ಭಾಗವು ಸೃಷ್ಟಿಯಾಯಿತು. ಆ ಸ್ತ್ರೀ ರೂಪವೇ ದುರ್ಗಾ ಮಾತೆ. ಗೆಳೆಯರೇ, ಮತ್ತೆ ಹೇಳುತ್ತಿದ್ದೇನೆ, ಈ ವಿಷಯವನ್ನು ಮಾರ್ಕಂಡೇಯ ಪುರಾಣದ ದೇವಿ ಮಹತ್ವಂ ಇಂದ ಹೇಳುತ್ತಿದ್ದೇನೆ, ದೇವಿ ಭಾಗವತವಲ್ಲ. ರೂಪವನ್ನು ಧರಿಸಿದ ದುರ್ಗಾದೇವಿಯನ್ನು ನೋಡಿದ ದೇವರೆಲ್ಲರೂ ವಿಜಯ ತಮ್ಮದೇ ಅಂತ ಆನಂದಪಟ್ಟರು. ಎಲ್ಲ ದೇವರು ತಮ್ಮ ತಮ್ಮ ಆಯುಧಗಳ ಪ್ರತಿಸೃಷ್ಟಿಯನ್ನು ತಾಯಿ ದುರ್ಗಾಮಾತೆಗೆ ನೀಡಿದರು. ಶಿವ ತ್ರಿಶೂಲ, ವಿಷ್ಣು ಸುದರ್ಶನ, ವರುಣ ಸಮರಶಂಕ, ಅಗ್ನಿ ಬಲ್ಲ, ಮಾರುತ ಬಿಲ್ಲು ಬಾಣ, ಇಂದ್ರ ವಜ್ರಾಯುಧ, ಯಮ ಯಮಪಾಶ, ಬ್ರಹ್ಮ ಮಣಿಮಾಲೆ ಕಮಂಡಲ, ಸೂರ್ಯ ತನ್ನ ಕಿರಣ, ಕಾಳ ದಾಲುಖಡ್ಗ, ಕುಬೇರ ಅಮೃತ ಕುಡಿಯುವ ಪಾತ್ರೆ, ಹಿಮವಂತ ಸಿಂಹ. ಹೀಗೆ ದೇವರುಗಳು ನೀಡಿದ ಆಯುಧದ ಪಟ್ಟಿಯನ್ನು ಹೇಳುತ್ತಾ ಹೋದರೆ ಅದೇ ಒಂದು ಸಂಚಿಕೆಯಾಗುತ್ತದೆ. ಹಾಗಾಗಿ ಕೆಲವನ್ನು ಮಾತ್ರ ಹೇಳಿದ್ದೇನೆ. ದೇವರುಗಳೆಲ್ಲ ತಮ್ಮ ತಮ್ಮ ಆಯುಧದ ಪ್ರತಿಸೃಷ್ಟಿಯನ್ನು ನೀಡಿ ದೇವಿಯ ಶಕ್ತಿಯನ್ನು 1000 ಪಟ್ಟು ಹೆಚ್ಚಿಸಿದರು. ಆ ಆಯುಧಗಳನ್ನೆಲ್ಲ ಹಿಡಿದುಕೊಂಡು ದುರ್ಗಾಮಾತೆ ಗರ್ಜಿಸಿದರು. ಅದು ರಣರಂಗದ ರಣಕಹಳೆಯಂತೆ ಭಾಸವಾಯಿತು. ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ದುರ್ಗಾ ಮಾತೆಗೆ ಜೇತು ಜೇತು ಅಂತ ನುಡಿಯುತ್ತಾ ವಿಜಯವು ತಮ್ಮ ಸ್ವಂತ ಎಂದು ಸ್ಪಷ್ಟಪಡಿಸಿದರು. ಮಹಿಷಾಸುರನಿಗೆ ಈ ವಿಷಯ ತಿಳಿದು ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯಚಕಿತನಾದ. ದೇವರುಗಳು ಮಹಿಷಾಸುರನು ಕೇಳಿದ ವರದಲ್ಲಿ ಲೋಪವನ್ನು ಹುಡುಕುತ್ತಾರೆ ಎಂದು ನಿರೀಕ್ಷಿಸಲಿಲ್ಲ. ದುರ್ಗಾ ಮಾತೆ ಸಿಂಹದ ಮೇಲೆ ಸಂಚರಿಸಲು ಆಕಾಶದಲ್ಲಿ ಮಿಂಚು ಮೂಡಿತು. 3 ಲೋಕಗಳು ಅದರಿದವು. ಭೂಮಿ ಕಂಪಿಸಿತು. ಅಸುರ ಸೈನ್ಯ ಬೆಚ್ಚಿ ಬೀಳುವಂತೆ ಅವರ ಮುಂದೆ ನಿಂತರು ದುರ್ಗಾ ಮಾತೆ. ಚಿಕ್ಷುರ ಚಮರ ಮಹಿಷಾಸುರನ ಸೈನ್ಯಾಧಿಕಾರಿಯಾಗಿ ನಾಯಕತ್ವವನ್ನು 4 ಬಾರಿ ವಹಿಸಿದ್ದರು. ಉದರ್ಗನ ಬಳಿ 60,000 ರಥಗಳು, ಮಹಾಹನುವಿನ ಬಳಿ 10 ಲಕ್ಷ ರಥಗಳು, ಹಸಿಲೋಮನು ಬಳಿ 15 ಲಕ್ಷ ರಥಗಳು, ಬಸ್ಕಲ ಬಳಿ 6 ಲಕ್ಷ ರಥಗಳು, ರಿವರಿತು ಬಳಿ ಲೆಕ್ಕವಿರದಷ್ಟು ಗಜ ಮತ್ತು ಅಶ್ವದಳಗಳು, ಬಿದಲೂಡಿನ ಬಳಿ 500 ಕೋಟಿ ರಥಗಳು. ಇದನ್ನೆಲ್ಲ ಹೊರಪಡಿಸಿ ಮಹಿಷಾಸುರನ ಬಳಿ ಅಸಂಖ್ಯಾತ ಕೋಟಿಗಳ ಗಜ ಮತ್ತು ಅಶ್ವರಥಗಳ ಸೈನಿಕರೂ ಇದ್ದರು. ಈ ರಣರಂಗದ ದೃಶ್ಯವನ್ನು ಊಹಿಸಲು ಅಸಾಧ್ಯವಾದ ರಣಭಯಂಕರ ಪ್ರವಾಹದ ಯುದ್ಧ ತಾಣದಂತೆ ಕಂಗೊಳಿಸುತ್ತಿತ್ತು. ಅಸುರರ ಸೈನ್ಯವು ಮಿಂಚಿನ ಓಟದಂತೆ, ಸೈನ್ಯದ ಪ್ರವಾಹದಂತೆ ದೇವಿಯ ಮೇಲೆ ನುಗ್ಗಿ ಬರಲು ದುರ್ಗಾದೇವಿ ಒಂದೇ ಒಂದು ಕ್ಷಣವೂ ವ್ಯರ್ಥ ಮಾಡದೆ ತನ್ನ ಆಯುಧಗಳನ್ನು ಹಿಡಿದು ಅಸುರರ ರುಂಡ ಮುಂಡಗಳನ್ನು ಚೆಂಡಾಡಿದಳು. ದುರ್ಗಾದೇವಿಯ ವಾಹನವಾದ ಸಿಂಹವು ಕೂಡ ಗರ್ಜಿಸಿ ಭಯಭ್ರಾಂತಿಯನ್ನು ಉಂಟು ಮಾಡುತ್ತಿತ್ತು. ದುರ್ಗಾದೇವಿಯ ಒಂದೊಂದು ಹೆಜ್ಜೆಯ ದಾಳಿಯು ಅಸುರರ ಹೆಣವನ್ನು ಉರುಳುವಂತೆ ಮಾಡುತ್ತಿತ್ತು. ಮಿಕ್ಕ ಅಸುರರೆಲ್ಲ ಭಯದಿಂದ ಓಡಿ ಹೋಗುತ್ತಿರಲು ದೇವಿ ಹಿಂಬಾಲಿಸಿ ಸಂಹರಿಸುತ್ತಿದ್ದರು. ಹೀಗೆ ಸಂಹರಿಸುತ್ತಿರಲು ಶತಗಾತ್ರದ ಬೆಟ್ಟವು ಬೆಳೆಯಿತು. ಅಸುರರ ರಕ್ತ ಧಾರಾಕಾರವಾಗಿ ನದಿ ಪ್ರವಾಹದಂತೆ ಕಂಡಿತು. ಒಂದು ರೀತಿ ಹೇಳಿದರೆ ಅದು ಅಸುರರ ಮಾರಣ ಹೋಮವೇ ಸರಿ. ಹೀಗೆ ಅಸುರರ ಸೈನಿಕರ ಕೆಲಸ ಮುಗಿದ ನಂತರ ಅಸುರರ ಸೈನ್ಯಾಧಿಪತಿಯ ಸರದಿ ಬಂತು. ಮೊದಲು ಚಿಕ್ಷುರ ದುರ್ಗಾ ಮಾತೆಯ ಮೇಲೆ ಬಾಣದ ಮಳೆಗಳನ್ನು ಸುರಿಸಿದನು. ಒಂದೇ ಒಂದು ಬಾಣವು ಮಾತೆಯನ್ನು ಏನೂ ಮಾಡಲಿಲ್ಲ. ಒಂದೇ ಕ್ಷಣದಲ್ಲಿ ಚಿಕ್ಷುರನ ಬಾಣಗಳನ್ನೆಲ್ಲ ಛಿದ್ರವಾಗುವಂತೆ ನಾಶ ಮಾಡಿದರು ದುರ್ಗಾ ಮಾತೆ. ಅಷ್ಟಕ್ಕೆ ಸುಮ್ಮನಾಗದ ಚಿಕ್ಷುರ ದಾಲುಖಡ್ಗದಿಂದ ದಾಳಿ ಮಾಡಿದ. ಒಂದೇ ಒಂದು ಗೆರೆಯು ತನ್ನ ಮೇಲೆ ಬೀಳದಂತೆ ದೇವಿ ತಡೆದು ನಿಲ್ಲಿಸಿದರು. ಚಿಕ್ಷುರ ಬಲ್ಲವನ್ನು ಹಿಡಿದು ದಾಳಿ ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ದುರ್ಗಾದೇವಿ ತನ್ನ ಬಲ್ಲದಿಂದ ಮಾಡಿದ ದಾಳಿಗೆ ಚಿಕ್ಷುರ 100 ಚೂರುಗಳಾಗಿ ನೆಲಕ್ಕೆ ಬಿದ್ದನು. ಅವನ ನಂತರ ಚಮರ ದುರ್ಗಾದೇವಿಯ ಮೇಲೆ ನುಗ್ಗಿ ಬಂದು ದಾಳಿ ಮಾಡಿದ. ಕೆಲವೇ ನಿಮಿಷದಲ್ಲಿ ಅವನ ರುಂಡ ಮುಂಡ ಬೇರಾಗಿ ನೆಲಕ್ಕೆ ಉರುಳಿತು. ಉದ್ಗರ, ಕರಾಳ, ಉದ್ಭತ, ಬಸ್ಕಲ, ತಾಮ್ರ, ಅಂಧಕ, ಉಗ್ರಸ್ಯ, ಉಗ್ರವೀರ್ಯ, ಮಹಾಹನು, ಬಿದುಳ ಹೀಗೆ ಮಹಿಷಾಸುರನ ಸೈನ್ಯಾಧಿಕಾರಿಗಳು ಒಬ್ಬರ ನಂತರ ಇನ್ನೊಬ್ಬರು ದುರ್ಗಾದೇವಿಯ ಕೈಯಲ್ಲಿ ಸಂಹರಿಸಲ್ಪಟ್ಟರು.
ಇನ್ನ ಮಹಿಷಾಸುರ ಒಬ್ಬನೇ ಉಳಿದಿದ್ದನು. ಸ್ವಲ್ಪ ಹೊತ್ತು ತನ್ನ ನಿಜ ರೂಪವಾದ ಮಹಿಷ ಆಕಾರದಲ್ಲಿ ದಾಳಿ ಮಾಡಿದ. ದುರ್ಗಾದೇವಿ ಬಾಣಗಳಿಂದ ತಡೆದು ನಿಲ್ಲಿಸಿದರು. ಆಮೇಲೆ ಎಮ್ಮೆ ರೂಪ ಧರಿಸಿ ಯುದ್ಧ ಮುಂದುವರಿಸಿದನು. ಅದಕ್ಕೆ ಪ್ರತಿಯಾಗಿ ಪರಾಶಕ್ತಿ ಎಮ್ಮೆಯ ತಲೆಯನ್ನು ಖಡ್ಗದಿಂದ ಛೇದಿಸಿದರು. ಇದಕ್ಕೆ ಜಗ್ಗದ ಆ ಅಸುರ ಮತ್ತೆ ಮಹಿಷಾ ರೂಪವನ್ನು ಧರಿಸಿದನು. ಆಗ ದುರ್ಗಾದೇವಿ ಮತ್ತಷ್ಟು ಶಕ್ತಿಯನ್ನು ಉಪಯೋಗಿಸಬೇಕು ಅಂತ ಕುಬೇರ ಕೊಟ್ಟ ಪಾತ್ರೆಯಿಂದ ದೈವಿಕ ಪಾನಿಯನ್ನು ಕುಡಿದರು. ಇದರಿಂದ ದುರ್ಗಾ ಮಾತೆಯ ಕಣ್ಣುಗಳು ಕೆಂಪೇರಿದವು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಲು ರಭಸದಿಂದ ನುಗ್ಗಿ ಬಂದರು. ಮಹಿಷಾಸುರ ತನ್ನ ಕೊಂಬುಗಳಿಂದ ದಾಳಿ ಮಾಡಲು ದೇವಿ ತಡೆದು ನಿಲ್ಲಿಸಿ ಆ ರಾಕ್ಷಸನ ಎದೆಯನ್ನು ಮೆಟ್ಟಿ ತ್ರಿಶೂಲದಿಂದ ತಲೆಯನ್ನು ಬೇರ್ಪಡಿಸಿ ಸಂಹರಿಸಿದರು. ಹೀಗೆ ಸತ್ಯಯುಗದಲ್ಲಿ ದೇವತೆಗಳ ಕಷ್ಟ ತೀರಿತು. ಇದೇ ದಿನ ತ್ರೇತಾಯುಗದಲ್ಲಿ ದುರಾಂಕಾರಿ ಅಧರ್ಮದ ದಾರಿಯನ್ನು ಆರಿಸಿಕೊಂಡ ರಾವಣನನ್ನು ರಾಮ ಕೊಂದ. ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸ ಮುಗಿಸಿ ಧರ್ಮ ಸಂಸ್ಥಾಪನೆಗೆ ಈ ದಿನವೇ ಬಚ್ಚಿಟ್ಟಿದ್ದ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಿಂದ ಪುನಃ ತೆಗೆದುಕೊಂಡು ಅನಂತರ ಯುದ್ಧದಲ್ಲಿ ವಿಜಯಶಾಲಿಗಳಾಗುತ್ತಾರೆ. ಹೀಗೆ ಒಂದೇ ದಿನದಂದು 3 ಯುಗಗಳ ಸಂದೇಶವು ಒಂದೇ ಆಗಿದೆ: ಅಧರ್ಮದ ಮೇಲೆ ಧರ್ಮದ ಗೆಲುವು. ಹಾಗಾಗಿ ಭಾರತ ದೇಶದಲ್ಲಿ ವಿವಿಧ ಪ್ರದೇಶದಲ್ಲಿ ವಿವಿಧ ಆಚರಣೆಯನ್ನು ಮಾಡುತ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಮಹಿಷಾಸುರನ ಸಂಹಾರ. ಈ ನವರಾತ್ರಿಯಲ್ಲಿ ದೇವಿಯನ್ನು ಒಂದೊಂದು ದಿನ ಒಂದೊಂದು ಶಕ್ತಿಯ ಅವತಾರದ ರೂಪದಲ್ಲಿ ಪೂಜಿಸಿ ಆರಾಧಿಸುತ್ತಾರೆ. ಇದು ವೈಜ್ಞಾನಿಕವಾದ ನಿಲುವು ಒಂದು ಕಡೆಯಾದರೆ ಆಧ್ಯಾತ್ಮಿಕ ಸಾಧನೆಯ ಮಾರ್ಗ ಇನ್ನೊಂದು ಕಡೆ. ಶೈಲಪುತ್ರಿ ದುರ್ಗಾ ದೇವಿಯನ್ನು ಪ್ರಥಮ ದಿನ ಪೂಜಿಸುವ ರೂಪ ಶೈಲಪುತ್ರಿ. ಪರ್ವತ ರಾಜನ ಪುತ್ರಿಯಾಗಿ ಹುಟ್ಟಿದರಿಂದಲೇ ದೇವಿಗೆ ಶೈಲಪುತ್ರಿ ಅನ್ನೋ ಹೆಸರು ಬಂತು. ವೃಷಭವನ್ನೇರಿ ಬಲಗೈಯಲ್ಲಿ ತ್ರಿಶೂಲವನ್ನು ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾರೆ. ನವರಾತ್ರಿಯ ಪ್ರಥಮ ದಿನ ದೇವಿಯ ಆರಾಧಕನ ಮನಸ್ಸು ಮೂಲಾಧಾರ ಚಕ್ರದಲ್ಲಿ ಸ್ಥಿರವಾಗಬೇಕು. ಈ ಶಕ್ತಿಯ ಮಾತೆಯನ್ನು ಆರಾಧಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು, ಮನಸ್ಸಿನಲ್ಲಿ ಸುಪ್ತವಾಗಿ ಅಡಗಿರುವ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಮ್ಮಲ್ಲಿ ನಂಬಿಕೆಯ ಛಲ ಹೆಚ್ಚಿಸುತ್ತದೆ. ಬ್ರಹ್ಮಚಾರಿಣಿ ದುರ್ಗಾದೇವಿಯನ್ನು 2ನೇ ದಿನ ಪೂಜಿಸೋ ರೂಪ ಬ್ರಹ್ಮಚಾರಿಣಿ. ಈಕೆ ಶಿವನನ್ನು ಪತಿಯನ್ನಾಗಿ ಕೋರಿ ಘೋರ ತಪಸ್ಸು ಮಾಡುವ ನಾಗರಾಜನ ಮಗಳು. ಬ್ರಹ್ಮಚಾರಿಣಿ ಎಂದರೆ ತಪಸ್ಸು ಮಾಡುವವಳು ಎಂಬ ಅರ್ಥ. ದೇವಿಯ ಬಲಗೈಯಲ್ಲಿ ಕಮಂಡಲವನ್ನು ಎಡಗೈಯಲ್ಲಿ ಜಪಮಾಲೆಯನ್ನು ಹಿಡಿದು ಭವ್ಯ ರೂಪದಲ್ಲಿ ಕಂಗೊಳಿಸುತ್ತಾರೆ. ಈ ದೇವಿಯನ್ನು ಪೂಜಿಸಿದರೆ ಮನಸ್ಸಿಗೆ ಏಕಾಗ್ರತೆ, ಭಗವಂತನ ತತ್ವದ ಮೇಲೆ ಮನಸ್ಸು ಸ್ಥಿರವಾಗುತ್ತದೆ. ನವರಾತ್ರಿಯ 2ನೇ ದಿನ ದೇವಿಯ ಆರಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿರವಾಗಬೇಕು. ಚಂದ್ರಘಂಟ ದುರ್ಗಾದೇವಿಯನ್ನು 3ನೇ ದಿನ ಪೂಜಿಸುವ ರೂಪ ಚಂದ್ರಘಂಟ. ಹಣೆಯಲ್ಲಿ ಅರ್ಧಚಂದ್ರಾಕೃತಿಯನ್ನು ಧರಿಸುವ ಕಾರಣ ಈ ಹೆಸರು ಬಂತು. ಈ ದೇವಿಯ ಗಂಟೆಯ ಧ್ವನಿಯಿಂದ ದುಷ್ಟಶಕ್ತಿಗಳೆಲ್ಲ ಹೆದರಿ ನಾಶವಾಗುತ್ತದೆ. ಸಿಂಹದ ಮೇಲೇರಿ ಬರುವ ದೇವಿಯ ಶರೀರವು ಸ್ವರ್ಣದಂತೆ ಕಂಗೊಳಿಸುತ್ತದೆ. ದುರ್ಗೆಯ ಈ ರೂಪ ಬದುಕಿನಲ್ಲಿ ಗುರುಗಳಿಗೆ ನಿರಂತರವಾಗಿ ಕಲಿಯುತ್ತಲೇ ಇರಬೇಕು ಎಂಬ ಪಾಠವನ್ನು ತಿಳಿಸುತ್ತದೆ. ಯಾವುದೇ ಹೊಸ ವಿಷಯ ಕಲಿಯುವಾಗ ಹಿಂದೇಟು ಹಾಕಬೇಡಿ, ಹೊಸ ಕೌಶಲ್ಯವನ್ನು ಕಲಿಯುತ್ತಲೇ ಇರಿ, ಇದರಿಂದ ಅಭಿವೃದ್ಧಿಯಾಗುವಿರಿ. ನವರಾತ್ರಿಯ 3ನೇ ದಿನ ದೇವಿಯ ಆರಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಸ್ಥಿರವಾಗಬೇಕು. ಕೂಷ್ಮಾಂಡ ದುರ್ಗಾದೇವಿಯ 4ನೇ ದಿನ ಪೂಜಿಸೋ ಅವತಾರ ಕೂಷ್ಮಾಂಡ. ಸೃಷ್ಟಿಯಲ್ಲಿ ಎಲ್ಲೆಡೆ ಅಂಧಕಾರವಿದ್ದ ಸಮಯದಲ್ಲಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ರಚಿಸುತ್ತಾಳೆ ತಾಯಿ. ಹಾಗಾಗಿ ದೇವಿಯ ಈ ರೂಪವನ್ನು ಕೂಷ್ಮಾಂಡ ಎಂದಿದ್ದಾರೆ. ದೇವಿ 8 ಭುಜಗಳಿಂದ ರಾರಾಜಿಸುತ್ತಾರೆ. ಈಕೆಯನ್ನು ಅಷ್ಟಭುಜ ದೇವಿ ಅನ್ನೋ ಹೆಸರಿನಿಂದ ಕೂಡ ಕರೆಯುತ್ತಾರೆ. ತನ್ನ 7 ಕೈಗಳಲ್ಲಿಯೂ ಒಂದೊಂದು ಆಯುಧವನ್ನು ತಾಯಿ ಹಿಡಿದಿರುತ್ತಾರೆ. ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ಕಳಶ, ಚಕ್ರ, ಗದ. 8ನೆಯ ಕೈಯಲ್ಲಿ
ಸರ್ವ ಸಿದ್ಧಿಗಳನ್ನು ಪ್ರಸಾದಿಸುವ ಜಪಮಾಲೆಯನ್ನು ಹಿಡಿದಿರುತ್ತಾರೆ ತಾಯಿ. ನವರಾತ್ರಿಯ 4ನೇ ದಿನ ದೇವಿಯ ಆರಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ಸ್ಥಿರವಾಗಬೇಕು. ಸ್ಕಂದಮಾತ ದುರ್ಗಾದೇವಿಯ 5ನೇ ದಿನ ಪೂಜಿಸೋ ರೂಪ ಸ್ಕಂದಮಾತ. 4 ಭುಜಗಳುಳ್ಳ ತಾಯಿ. ದೇವಿಯ ಭುಜದ ಬಲಭಾಗದ ಕೈಯಿಂದ ಸ್ಕಂದನನ್ನು ಹಿಡಿದುಕೊಂಡಿರುತ್ತಾರೆ. ಎಡಭಾಗದಲ್ಲಿ ಆಶೀರ್ವಾದದ ಮುದ್ರೆಯನ್ನು ತಾಯಿ ಹೊಂದಿರುತ್ತಾರೆ. ಮೇಲಿನ ಭುಜದ ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾರೆ. ಈ ಸ್ವರೂಪವನ್ನು ಆರಾಧಿಸಿದರೆ ಸಕಲ ಸುಖಗಳು ಪಡೆಯಬಹುದು. ಪ್ರೀತಿಯನ್ನು ಹರಡಿ ಕೋಪ, ದ್ವೇಷ, ಅಸೂಯೆ ಇವುಗಳಿಂದ ಹೊರಬಂದು ಎಲ್ಲರನ್ನು ಪ್ರೀತಿಸಿ ಎಂಬ ಬದುಕಿನ ಪಾಠವನ್ನು ಈ ದೇವಿ ಹೇಳುತ್ತಾರೆ. ದೇವಿ ಶ್ವೇತವರ್ಣ ಶೋಭಿತೆಯಾಗಿ ದರ್ಶನ ಕೊಡುತ್ತಾರೆ. ನವರಾತ್ರಿಯ 5ನೇ ದಿನ ದೇವಿಯ ಆರಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ಸ್ಥಿತವಾಗಬೇಕು. ಕಾತ್ಯಾಯನಿ ದುರ್ಗಾದೇವಿಯ 6ನೇ ದಿನ ಪೂಜಿಸೋ ರೂಪ ಕಾತ್ಯಾಯನಿ. ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಜನ್ಮ ತಾಳಿದ ಕಾರಣ ಕಾತ್ಯಾಯನಿ ಎಂಬ ಹೆಸರು ಬಂತು. ದೇವಿಯು 4 ಭುಜಗಳಿಂದ ಶೋಭಿಸುತ್ತಾರೆ. ಅಭಯ ಮುದ್ರೆಯಿಂದ 2 ಹಸ್ತಗಳಿಂದ ಕಂಗೊಳಿಸಿದರೆ ಖಡ್ಗ ಕಮಲಗಳನ್ನು ಹಿಡಿದು 2 ಕೈಗಳಿಂದ ಮನ ತುಂಬುತ್ತಾರೆ. ಈ ದೇವಿಯನ್ನು ಆರಾಧಿಸಿದರೆ ಅಲೌಕಿಕ ತೇಜಸ್ಸು ಹೊಂದುತ್ತಾರೆ. ಈ ಆರಾಧನೆ ಒಂದು ಧಾರ್ಮಿಕ ಆಚರಣೆ ವಿಧಿ ಮಾತ್ರವಲ್ಲ. ಈ ಆರಾಧನೆ ಬದುಕಿನ ಶಿಸ್ತನ್ನು ಕಲಿಸುತ್ತದೆ. ಬದುಕಿನಲ್ಲಿ ಕಷ್ಟ ಸುಖಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಸುತ್ತದೆ. ದೇವಿಯ ಈ ರೂಪ ಪೂಜಿಸುವವರಿಗೆ ವೇದ ವಿಜ್ಞಾನಗಳು ಕರಗತವಾಗುತ್ತದೆ. 6ನೇ ದಿನ ದೇವಿಯ ಆರಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ಸ್ಥಿತವಾಗಬೇಕು. ಕಾಳರಾತ್ರಿ ದುರ್ಗಾ ದೇವಿಯ 7ನೇ ದಿನ ಪೂಜಿಸುವ ರೂಪ ಕಾಳರಾತ್ರಿ. ಈ ದೇವಿಯ ಸ್ವರೂಪ ಅತ್ಯಂತ ಭಯಂಕರವಾಗಿದ್ದರೂ ಈಕೆಯ ಆರಾಧನೆಯಿಂದ ಶುಭ ಫಲವನ್ನು ಪಡೆಯಬಹುದು. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ದೇವಿ ಈ ಸ್ವರೂಪ. ಜಗತ್ತಿಗೆ ಕಲ್ಯಾಣಕಾರಿ ಎಂದು ಹೇಳಲಾಗುತ್ತದೆ. ಸ್ವಾರ್ಥ ಚಿಂತನೆ ಇಲ್ಲದೆ ಪ್ರತಿಫಲ ಬಯಸದೆ ಈ ದೇವಿಯನ್ನು ಆರಾಧಿಸಬೇಕು. ಶತ್ರುನಾಶಿನಿ, ವೃತ್ತಿಗಳಿಗೆ ಭಯಕಾರಿಣಿ, ಪ್ರಳಯ ಕಾಲದಲ್ಲೂ ಯಮನನ್ನು ಕೂಡ ಗೆಲ್ಲಬಲ್ಲ ಅಭಯಧಾರಿಣಿ. ನವರಾತ್ರಿಯ 7ನೇ ದಿನ ದೇವಿಯ ಆರಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ಸ್ಥಿತವಾಗಬೇಕು. ಮಹಾಗೌರಿ ದುರ್ಗಾ ದೇವಿಯ 8ನೇ ದಿನ ಪೂಜಿಸೋ ರೂಪ ಮಹಾಗೌರಿ. ದೇವಿ ಚತುರ್ಭುಜ ರೂಪವಾಗಿ ವೃಷಭ ವಾಹನ ಮೇಲೆ ಇರಲು ದೇವಿಯ ಬಲಗೈಯಲ್ಲಿ ಅಭಯ ಮುದ್ರೆ, ತ್ರಿಶೂಲ, ಎಡಗೈಯಲ್ಲಿ ಡಮರು ವರಮುದ್ರೆ ಹೊಂದಿರುತ್ತಾರೆ. ದೇವಿಯ ಈ ರೂಪವನ್ನು ಭಕ್ತಿಯಿಂದ ಧ್ಯಾನ ಮಾಡುವವರಿಗೆ ಸರ್ವ ವಿಧದಲ್ಲಿಯೂ ಶುಭ ಹೊಂದುತ್ತಾರೆ. ಸಿದ್ಧಿದಾತ್ರಿ ದುರ್ಗಾ ದೇವಿಯ 9ನೇ ದಿನ ಪೂಜಿಸುವ ರೂಪ ಸಿದ್ಧಿದಾತ್ರಿ. ಈ ದೇವಿಯ ರೂಪ ಕಮಲದ ಮೇಲೆ ಕುಳಿತುಕೊಂಡಿರುತ್ತದೆ. ದೇವಿಯ ಬಲಗಡೆ ಭಾಗದಲ್ಲಿ ಒಂದು ಕೈಯಲ್ಲಿ ಚಕ್ರವನ್ನು, ಇನ್ನೊಂದು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡಿರುತ್ತಾರೆ. ದೇವಿಯ ಎಡಗಡೆ ಭಾಗದಲ್ಲಿ ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಕಮಲ ಹಿಡಿದುಕೊಂಡಿರುತ್ತಾರೆ. ದೇವಿಯ ಈ ರೂಪ ಪೂಜಿಸುವವರಿಗೆ ಅಷ್ಟ ಸಿದ್ಧಿಗಳು, ಮೋಕ್ಷ ಸಿದ್ಧಿಗಳು ಹೊಂದುತ್ತಾರೆ. ಲೌಕಿಕ ಅಲೌಕಿಕ ಸಿದ್ಧಿಗಳಿಗೆ ವರದಾತೆ ಈ ಮಾತೆ. ಮನುಷ್ಯರಾದ ಮೇಲೆ ನಾವು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ದೇವರು ನೀಡಿದ ಸಂದೇಶವನ್ನು ಸಾರುತ್ತಾ ಧರ್ಮ ಅಧರ್ಮದ ವಿವೇಚನೆಗಳಿಂದ ಬದುಕೋಣ. ನಮ್ಮಲ್ಲಿರುವ ರಾಕ್ಷಸ ಸ್ವಭಾವವನ್ನು ನಾಶ ಮಾಡಿಕೊಂಡು ಸಜ್ಜನರಂತೆ ಬದುಕೋಣ. ಈ ರಾಕ್ಷಸ ಸ್ವಭಾವವನ್ನು ದಹಿಸುವ ಸಂಕೇತವೇ ವಿಜಯದಶಮಿ, ಮಹಿಷಾಸುರ ಮರ್ದಿನಿ ರಾವಣನ ದಹನ.